ಮಹಿಳೆಯರ ಮಾಂಗಲ್ಯ ಸರವನ್ನ ದೋಚಿ ಹೋಗಿದ್ದಾರೆ ಖದೀಮರು. ಹುಬ್ಬಳ್ಳಿಯ ಹೇಮಂತನಗರದ ಟ್ರಾಫಿಕ್ ಠಾಣೆ ಹತ್ತಿರ ಘಟನೆ ನಡೆದಿದೆ. ಮಹಿಳೆಯರ ಮಾಂಗಲ್ಯ ಸರವನ್ನ ದೋಚಿ ಹೋಗಿದ್ದಾರೆ ಖದೀಮರು. ಹುಬ್ಬಳ್ಳಿಯ ಹೇಮಂತನಗರದ ಟ್ರಾಫಿಕ್ ಠಾಣೆ ಹತ್ತಿರ ನಡೆದಿರುವಂತಹ ಘಟನೆ ಇದು. ಇಬ್ಬರ ಮಹಿಳೆಯರ ಚಿನ್ನದ ಸರವನ್ನ ಕಿತ್ತು ಎಸ್ಕೇಪ್ ಆಗಿದ್ದಾರೆ ಕಳ್ಳರು. ಮಹಿಳೆಯರ ಸರ ಕಿತ್ತುಕೊಳ್ಳುವ ದೃಶ್ಯ ಇದೀಗ ಸಿಸಿಟಿವಿ ಕ್ಯಾಮೆರಾದಲ್ಲಿ ಲಭ್ಯವಾಗಿದೆ. ಕೇಶವಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಜನ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಕಳ್ಳತನ ಪ್ರಕರಣಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಅಲ್ಲೊಬ್ಬರು ಮಹಿಳೆ ಮನೆ ಒಳಗಡೆನೋ ಅಥವಾ ದೇವಸ್ಥಾನದ ಒಳಗಡೆನೋ ಏನೋ ಹೋಗ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ಹಿಂದೆಯಿಂದ ಬಂದಂತಹ ವ್ಯಕ್ತಿ ಆಕೆಯ ಕತ್ತಿಗೆ ಕೈ ಹಾಕಿ ಯಾವ ರೀತಿ ಸರವನ್ನ ಕದೀತಾನೆ ಅಂತ ಕಿತ್ಕೊಳ್ತಾನೆ ಅಂತ ನೀವು ಕೂಡ ಗಮನಿಸ್ತಾ ಇರಬಹುದು. ಆಕೆ ಬೀಳ್ತಾರೆ. ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಯಾರು ಹೊಣೆ ಅಂತ ಇತ್ತೀಚಿನ ದಿನಗಳಲ್ಲಿ ಈ ರೀತಿ ಘಟನೆಗಳು ಆಗ್ತಾ ಇದೆ. ಪೊಲೀಸರು ಆದಷ್ಟು ಬೇಗ ಇಂಥವರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಸಾರ್ವಜನಿಕರು ಕೂಡ ಒತ್ತಾಯ ಮಾಡ್ತಿದ್ದಾರೆ. ಖಾಲಿ ಜಾಗದಲ್ಲಿ ನಿಲ್ಲಿಸಿದ್ದ ಕಾರುಗಳ ಮೇಲೆ ಕಲ್ಲು ಎಸೆಯಲಾಗಿದೆ. ದಾವಣಗೆರೆಯ ಭರತ್ ಕಾಲೋನಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಡೇವಿಡ್ ಎಂಬಾತನಿಂದ ಕೃತ್ಯವನ್ನ ಎಸಗಲಾಗಿದೆ. ಈ ಕೃತ್ಯ ಇದೀಗ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಾರುಗಳ ಮೇಲೆ ಕಲ್ಲು ತೂರಾಟವನ್ನ ಮಾಡಲಾಗಿದೆ. 5-6 ವಾಹನಕ್ಕೆ ಹಾನಿ ಮಾಡಿದ್ದಾನೆ. ಡೇವಿಡ್ ಕಲ್ಲು ತೂರಿ ಓಡಿ ಹೋಗುವಂತಹ ದೃಶ್ಯ ಇದೀಗ ಗೋಚರವಾಗಿ ಕಾಣಿಸ್ತಾ ಇದೆ. ಆರ್ಎಂಸಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಕೃತ್ಯ ನಡೆದಿದೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಡೇವಿಡ್ ಎನ್ನುವ ವ್ಯಕ್ತಿ ಈತ ಯಾವ ರೀತಿ ಓಡ್ ಬಂದು ಕಾರಿಗೆ ಕಲ್ಲಿಂದ ಹೊಡಿತಾನೆ ಅನ್ನೋದನ್ನ ಗಮನಿಸ್ತಾ ಇರಬಹುದು. ದೃಶ್ಯಾವಳಿಗಳು ಇದೀಗ ಸಿಸಿ ಕ್ಯಾಮೆರಾದಲ್ಲಿ ಲಭ್ಯವಾಗ್ತಾ ಇದೆ. ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಕಳೆದ ಕೆಲವು ದಿನಗಳ ಹಿಂದೆ ಬೈಕ್ಗಳಿಗೆ ಹಾನಿ ಮಾಡಿದ್ದ ಈತನ ವಿರುದ್ಧ ಪ್ರಕರಣಗಳು ಕೂಡ ಈಗಾಗಲೇ ದಾಖಲಾಗಿತ್ತು. ಆರೋಪ ವಿರುದ್ಧ ಕಠಿಣ ಕ್ರಮಕ್ಕೆ ಸ್ಥಳೀಯರು ಕೂಡ ಇಷ್ಟೆಲ್ಲ ಆರೋಪ ಮಾಡ್ತಾ ಇದ್ದಾನೆ, ಹಾಗಾಗಿ ಅವನ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಸ್ಥಳೀಯರು ಸಾರ್ವಜನಿಕರು ಕೂಡ ಈಗಾಗಲೇ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಇಷ್ಟು ದಿನಗಳ ಕಾಲ ಆತ ಬೈಕ್ಗೆ ಕಲ್ಲು ಹೊಡಿತಾ ಇದ್ದ ಎನ್ನುವ ಮಾಹಿತಿ ಇತ್ತು. ಆತನ ವಿರುದ್ಧ ಈಗಾಗಲೇ ಹಲವಾರು ಪ್ರಕರಣಗಳು ಕೂಡ ದಾಖಲಾಗಿದೆ. ಆದರೆ ಈತ ಇದೀಗ ಕಾರ್ಗಳ ಮೇಲೆ ಕಾರ್ಗಳ ಮೇಲೆ ಕಲ್ಲು ತೂರಾಟವನ್ನು ನಡೆಸ್ತಾ ಇದ್ದಾನೆ ಎನ್ನುವ ಆರೋಪ ಕೇಳಿ ಬಂದಿದೆ. ಸುಮಾರು 1-2 ಬರೋಬರಿ 5 ಕಾರ್ಗಳನ್ನ ಇದೇ ರೀತಿ ಕಲ್ಲಿಂದ ಹೊಡೆದು ಪುಡಿ ಮಾಡಿದ್ದಾನೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಹಾಗಾಗಿ ಈತನ ವಿರುದ್ಧ ಆದಷ್ಟು ಬೇಗ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಪೊಲೀಸರ ಜೊತೆಗೆ ಇದೀಗ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಸ್ಥಳೀಯರು. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು. 2 ದೃಶ್ಯಾವಳಿಗಳು. ಒಂದು ಕಡೆ ಓಡೋಗಿ ಒಂದು ಕಾರಿಗೆ ಹೊಡಿತಾನೆ, ಮತ್ತೊಂದು ಕಡೆ ಓಡೋಗಿ ಮತ್ತೊಂದು ಕಾರಿಗೆ ಹೊಡಿತಾ ಇರುವಂತದನ್ನ ಗಮನಿಸ್ತಾ ಇರಬಹುದು. ಈತನ ವಿರುದ್ಧ ಆದಷ್ಟು ಬೇಗ ಕ್ರಮ ಆಗಲಿ ಅಂತ ಸ್ಥಳೀಯರು ಒತ್ತಾಯಿಸಿದ್ದಾರೆ.